ಜನಸ್ಪಂದನ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ ಮಾಜಿ ಶಾಸಕ ಸುನಿಲ್ ಹೆಗಡೆ. ಮೂಡಾ ಹಗರಣದ ಪ್ರಕರಣ ಸಂಬಂಧಿಸಿದಂತೆ ರಾಜ್ಯಪಾಲರು ನೀಡಿದ ಕಾನೂನು ತನಿಖೆಗೆ ಗೌರವಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟ ಸರ್ಕಾರ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳ ಸ್ಥಾನದಿಂದ ಕೆಳಗಿಳಿಸಿ ಕಾನೂನಿಗೆ ತಲೆಬಾಗುವಂತೆ ಹಾಗೂ ಯಾವುದೇ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲದ ಹಾಗೆ 40 ವರ್ಷದ ರಾಜಕೀಯ ಜೀವನದಲ್ಲಿ ತಪ್ಪು ಮಾಡುವುದಿಲ್ಲ ಎಂದು ಹೇಳುವ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಯಿಂದ ಸಾಬೀತುಪಡಿಸಲಿ ಎಂದು ಒತ್ತಾಯಿಸಿದರು. ಇಂದು ತಮ್ಮ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮೂಡಾ ಹಗರಣದಲ್ಲಿ ತಮ್ಮ ಧರ್ಮಪತ್ನಿಯ ಹೆಸರಿನ ಮೇಲೆ ಮೂಡಾದಲ್ಲಿ 14 ಸೈಟುಗಳನ್ನು ಪಡೆದಿದ್ದು, ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದು ಕಾನೂನಿನಲ್ಲಿ ಎಲ್ಲರೂ ಒಂದೇ. ಇದು ಕಾನೂನಾತ್ಮಕವಾಗಿದೆ. ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದಣ್ಣವರ್, ಪುರಸಭೆ ಸದಸ್ಯರಾದ ಉದಯ್ ಹುಲಿ, ಸಂತೋಷ್ ಘಟ್ಕಾಂಬಳೆ, ಮುಖಂಡರಾದ ಪಾಂಡುರಂಗ್ ಪಾಟೀಲ್, ಮಾಲಾ ಹುಂಡೇಕರ್, ವೀಣಾ ಕುಂಬಾರ್, ಕಾರ್ಯಕರ್ತರು ಮೊದಲಾದವರು ಉಪಸ್ಥಿತರಿದ್ದರು. ನೀವು ರಾಜೀನಾಮೆ ಕೊಟ್ಟ ಕೋರ್ಟಿಗೆ ಹೋಗ್ರಿ, ಕೋರ್ಟ್ ಒಳಗೆ ವಾದ ಮಾಡಿ, ನೀವು ಅದು ಕ್ಲಿಯರ್ ಆದರೆ ಬಂದು ಮುಖ್ಯಮಂತ್ರಿ ಪದವಿ ತಗೊಳ್ಳಿ. ಯಾರು ಮಾಡೋದು ಹೇಳ್ತಾರೆ? ನೀವು ನಾವೇನು ನಮ್ಮ ಬಿಜೆಪಿ ಅವ್ರಿಗೆ ಮುಖ್ಯಮಂತ್ರಿ ಮಾಡೋಣ ಅಂತೀವಿ, ಏನು JDS ಅವ್ರಿಗೆ ಮಾಡೋಂತ ಹೇಳತ್ತೀವಿ. ಇದಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು. ಮತ್ತು ಹಳೆಯಾಳದ MLA ದೇಶಪಾಂಡೆ ಅವ್ರಿಗೆ ಹೇಳಿಕ್ಕೆ ಬಯಸ್ತೇನೆ, ನೀವು ಯಾವಾಗಲೂ ಹೇಳ್ತಿರ್ತೀರಿ ನಾವು ರಾಮಕೃಷ್ಣ ಹೆಗಡೆಯವರ ಬೆಂಬಲಿಗರು ಶಿಷ್ಯರು ಅಂತೇಳಿ. ರಾಮಕೃಷ್ಣ ಹೆಗಡೆಯವರು ಜೀವನದಲ್ಲಿ ಮೌಲ್ಯಕ್ಕಾಗಿ ಜೀವ ಇದು ಕೊಟ್ಟವರು, ಅಧಿಕಾರವನ್ನು ತ್ಯಾಗ ಮಾಡಿದರು. ನೀವು ನಿಜವಾಗ್ಲೂ ನೀವು ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆ ಪಳಗಿದ್ದ ಆದಲ್ಲಿ ಮೌಲ್ಯಾಧಾರಿತವಾದ ರಾಜಕಾರಣವನ್ನು ಎತ್ತಿ ಹಿಡಿದು ರಾಜೀನಾಮೆ ಕೊಡಬೇಕು. ನನಗನ್ನಿಸ್ತೈತಿ ಆಡಳಿತ ಸುಧಾರಣೆ ಆಗ ಮೊದಲು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ವಾಲ್ಮೀಕಿ ಇದ್ರೊಳಗೆ ಆಗಿದ್ದೆಲ್ಲ ಅಧಿಕಾರಿಗಳು ವರ್ಗದವರು, ಮೂಡಾ ಒಳಗೆಲ್ಲ ಅಧಿಕಾರಿ ವರ್ಗದವರು. ಮತ್ತು ಅದೇ ಸುಧಾರಣೆ ಮಾಡೋಕೆ ಆಯೋಗ ಮಾಡಿ ದೇಶಪಾಂಡೆ ಅವ್ರಿಗೆ ಕೊಟ್ಟಿದ್ದೇನೆ. ಮತ್ತು ಅವರ ತುಡುಗರಾಗ್ಯಾರ. ಮತ್ತು ಈಗ ಜವಾಬ್ದಾರಿ ಯಾರು ಹೊರಬೇಕು? ದೇಶಪಾಂಡೆನೂ ಹೊರಬೇಕಲ್ಲ ಸುಧಾರಣೆ ಆಯೋಗ. ಅದಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಮತ್ತು ಯಾವ ಮಂತ್ರಿಗಳು ದಲಿತ ಜನಾಂಗಕ್ಕೆ ಸೇರಿದಂಥ ಒಂದು ಅತ್ಯುನ್ನತ ಸಂವಿಧಾನದ ಪದವಿ ಹೊಂದಿದಂಥ ಮತ್ತು ಯಾವ ಮಂತ್ರಿಗಳು ಇವತ್ತು ಮಂತ್ರಿ ಆಗ್ಯಾರ ಅವರು ರಾಜ್ಯಪಾಲರಿಂದನೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರಿಗೆ ಯಾವಾಗ ಅವಹೇಳನ ಮಾಡಿ ರಸ್ತೆಯಲ್ಲಿ ಮಾತಾಡೋರು ಒಂದು ಅವ್ರ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅಥವಾ ಮುಖ್ಯಮಂತ್ರಿಗಳು ಅವ್ರು ರಾಜೀನಾಮೆ ತಗೊಂಡು ಅವರಿಗೆ ಶಿಕ್ಷೆ ಆಗುವಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು. ಇದನ್ನು ನಾವು ಖಂಡಿಸ್ತೇವೆ ಅನ್ನುವಂಥ ಸ್ಪಷ್ಟವಾದಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.